ನಮಸ್ಕಾರ ಗೆಳೆಯರೆ. ನಮ್ಮ ಜೀವನದಲ್ಲಿ ಒಂದು ವಿಚಾರ, ಒಂದು ದಾರಿ, ಒಂದು ನಂಬಿಕೆ, ಅದೇ ನಮ್ಮನ್ನು ರಕ್ಷಿಸಬಹುದು ಅಥವಾ ಕೆಲವೊಮ್ಮೆ ನಮ್ಮ ಅದೃಷ್ಟಕ್ಕೆ ತಡೆ ತರಬಹುದು ಎಂಬುದು ನಿಮಗೂ ಗೊತ್ತಿರುವ ವಿಷಯ. ಇಂದು ನಾನು ನಿಮಗೆ ಹೇಳಲಿರುವ ವಿಷಯ ಸಾಮಾನ್ಯ ವಿಷಯವಲ್ಲ, ಕಪ್ಪು ದಾರ. ಹೌದು, ಅನೇಕರು ಕೈಗೆ, ಕಾಲಿಗೆ, ಕುತ್ತಿಗೆಗೆ ಕಪ್ಪು ದಾರ ಕಟ್ಟಿ ಅದು ದುಷ್ಟದೃಷ್ಟಿಯನ್ನು ತಡೆಯುತ್ತದೆ ಎಂದು ನಂಬುತ್ತಾರೆ. ಕೆಲವರಿಗೆ ಅದು ದೇವರ ಆಶೀರ್ವಾದ, ಕೆಲವರಿಗೆ ಅದು ಮಾಂತ್ರಿಕ ರಕ್ಷೆ. ಆದರೆ ಜ್ಯೋತಿಷ್ಯದಲ್ಲಿ ಒಂದು ವಿಶೇಷ ಮಾತಿದೆ: ಎಲ್ಲರೂ ಕಪ್ಪು ದಾರ ಕಟ್ಟಬಾರದು. ವಿಶೇಷವಾಗಿ 3 ರಾಶಿಯವರು ಕಟ್ಟಿದರೆ ಪ್ರಾಬ್ಲಮ್ಸ್ ಪಕ್ಕ. ಯಾಕೆ ಅಂತೀರಾ? ಇದನ್ನೇ ಈಗ ನಾವೊಂದು ಒಂದಾಗಿ, ಅರ್ಥವಾಗುವಂತೆ, ಸುಲಭವಾಗಿ, ಶಾಂತವಾಗಿ ಒಮ್ಮೆ ನೋಡಿ. ಕಪ್ಪು ದಾರ ಎಂದರೆ ಕೇವಲ ಒಂದು ದಾರ ಅಲ್ಲ, ಅದು ಶಕ್ತಿ. ಅದು ತನ್ನಲ್ಲಿ ತಳ್ಳುವ ಗುಣ ಹೊಂದಿದೆ. ಕಪ್ಪು ಬಣ್ಣಕ್ಕೆ ಜ್ಯೋತಿಷ್ಯದಲ್ಲಿ ಶನಿಗ್ರಹದ ಮಹತ್ವ. ಶನಿ ಅಂದರೆ ನಿಯಮ, ಕರ್ಮ, ಪರಿಶ್ರಮ. ಆದರೆ ಜೊತೆಗೆ ಪರೀಕ್ಷೆಗಳು, ತಡ, ಕಷ್ಟ. ಯಾರೆಲ್ಲರ ಜಾತಕದಲ್ಲಿ ಶನಿ ಬಲವಾಗಿಲ್ಲವೋ ಅಥವಾ ಕೆಲವು ರಾಶಿಗಳಿಗೆ ಶನಿಯ ಶಕ್ತಿ ಸರಿ ಬಂದಿರಲ್ಲವೋ ಅವ್ರ ಮೇಲೆ ಕಪ್ಪು ದಾರ ಹಚ್ಕೊಳ್ಳೋದು ಹಿಂಬಲ ತರ್ತದೆ, ಲೈಫನ್ನು ಡೌನ್ ಮಾಡ್ತದೆ. ಮೊದಲ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರು ತುಂಬಾ ಸೆನ್ಸಿಟಿವ್. ಚಂದ್ರನ ಪ್ರಭಾವ ಇವರ ರಾಶಿಯಲ್ಲಿ ಹೆಚ್ಚು. ಚಂದ್ರನು ಜಲತತ್ವ, ಮನಸ್ಸು, ಭಾವನೆ, ಮನದ ಶಾಂತಿ, ಸಂವೇದನೆಗಳ ಗ್ರಹ. ಈ ಚಂದ್ರನ ಮೇಲೆ ಕಪ್ಪು ದಾರ ಹಾಕಿದ ಶನಿಯ ಶಕ್ತಿ ಹೊಡೆತ ಕೊಡುತ್ತದೆ ಎನ್ನುವುದು ಜ್ಯೋತಿಷ್ಯದ ಹೇಳಿಕೆ. ಕಪ್ಪು ದಾರ ಕಟ್ಟಿದರೆ ಏನಾಗಬಹುದು? 1. ಮನಸ್ಥಿತಿ ಡೌನ್ ಆಗುತ್ತದೆ. ಏಕಾಏಕಿ ಹಳೆ ನೆನಪು, ದುಃಖ, ಬೇಸರ, ನಿದ್ರೆ, ಸಮಸ್ಯೆಗಳು. 2. ನೀರಿನ ಸಂಬಂಧಿಸಿದ ತೊಂದರೆ, ಜಲದೋಷ್, ಕೋಲ್ಡ್ ಬಾಡಿ ಇಂಬ್ಯಾಲೆನ್ಸ್. 3. ಕುಟುಂಬದ ಮನಸ್ತಾಪ. ಕರ್ಕಾಟಕ ರಾಶಿಯವರು ಇಮೋಷನಲ್. ಕಪ್ಪುದಾರದ ಶಕ್ತಿ ಇವರ ಮನಸ್ಸನ್ನು ತಕ್ಷಣ ರಿಯಾಕ್ಟ್ ಆಗುವಂತೆ ಮಾಡುತ್ತದೆ. 4. ಮನೆಗೆ ಒಳಗಿನ ನಕಾರಾತ್ಮಕ ಶಕ್ತಿ ಹೆಚ್ಚುವುದು. ಶನಿ ಚಂದ್ರ ಗಟ್ಟಿ ಕಾಂಬಿನೇಷನ್, ಹೌಸ್ ಪೀಸ್ ಮೇಲೆ ಪ್ರಭಾವ ಬೀರುತ್ತದೆ. 5. ಹಣ ನಿಲ್ಲುವುದು. ಕರ್ಕಾಟಕ ರಾಶಿಯವರು ಹಣ ತಂದರೂ ಹಿಡಿದಿಡಲು ಕಷ್ಟಪಡುವರು. ಕಪ್ಪುದಾರ ಇದನ್ನೇ ಇನ್ನಷ್ಟು ಸ್ಲೋ ಮಾಡುತ್ತದೆ. ಇದನ್ನು ಸರಿಪಡಿಸುವುದು ಹೇಗೆ? ಕಪ್ಪಿನ ಬದಲು ಬಿಳಿ ಅಥವಾ ಹಳದಿ ದಾರ ಕಟ್ಟಬಹುದು. ಮನೆಯ ದೇವರ ಮುಂದೆ ಬೆಳ್ಳಿಗೆ ದೀಪ ಹಚ್ಚುವುದು. ನೀರಿನ ಜಾಗೃತಿ, ತುಂಬಾ ಹೈಡ್ರೇಷನ್. ಚಂದ್ರನ ಮಂತ್ರ ಓದುವುದು. ಓಂ ಚಂದ್ರಾಯ ನಮಃ. 2ನೇ ರಾಶಿ ಸಿಂಹ. ಸಿಂಹರಾಶಿಯವರಲ್ಲಿ ಸೂರ್ಯನ ಬಲ. ಸೂರ್ಯ ಅಂದರೆ ಪ್ರಭಾವ, ಗೌರವ, ಎನರ್ಜಿ, ಸೆಲ್ಫ್ ಕಾನ್ಫಿಡೆನ್ಸ್. ಕಪ್ಪು ಬಣ್ಣ ಸೂರ್ಯನಿಗೆ ಕಂಪ್ಲೀಟ್ ವಿರುದ್ಧ. ಅದಕ್ಕೆ ಸಿಂಹರಾಶಿಯವರು ಕಪ್ಪು ದಾರ ಕಟ್ಟಿದ್ರೆ ಲೈಫ್ ಡಲ್ ಆಗುತ್ತದೆ. ಯಾವ ಸಮಸ್ಯೆಗಳು ಬರುತ್ತವೆ? 1. ಸ್ವಯಂ ವಿಶ್ವಾಸ ಕಡಿಮೆ. ಸಿಂಹರಾಶಿಯವರು ಬರ್ನ್ ಲೀಡರ್ಸ್, ಆದರೆ ಕಪ್ಪು ದಾರ ಕಟ್ಟಿದ್ರೆ ಅವರ ಔರಾ ಮೈಂಡ್ ಆಗುತ್ತದೆ. 2. ಹೆದರಿಕೆ ಭಾವನೆ. ನಾರ್ಮಲ್ ಆಗಿರುವ ಇವರು ಸಡನ್ಲಿ ಸಣ್ಣ ವಿಷಯಕ್ಕೂ ನನ್ನದೇ ಮಿಸ್ಟೇಕ್ ಅಂತ ಫೀಲ್ ಮಾಡಬಹುದು. 3. ಕೋಶದ ಜಾಗದಲ್ಲಿ ತೊಂದರೆ. ಸೂರ್ಯ ಶರೀರದಲ್ಲಿ ಜೀವಶಕ್ತಿ, ಕಪ್ಪು ದಾರ ಆ ಶಕ್ತಿಯನ್ನು ಕುಗ್ಗಿಸುತ್ತದೆ. 4. ಹೇಳಿದ ಕೆಲಸದಲ್ಲಿ ಅಡ್ಡಿ. ಅಲ್ಲಿ ಹೋಗ್ಬೇಡಿ, ಇಲ್ಲಿ ಹೋಗ್ಬೇಡಿ, ಪ್ರಯತ್ನ ಮಾಡಬೇಡಿ ಅನ್ನೋ ಥಾಟ್ಸ್ ಬರುತ್ತವೆ. 5. ಪ್ರತಿಷ್ಠೆಗೆ ಹಾನಿ. ಸಿಂಹರಾಶಿಯವರು ಪ್ರೆಸ್ಟೀಜ್ಗೆ ಕಪ್ಪುದಾರದ ಶಕ್ತಿ ಸಮ್ಟೈಮ್ಸ್ ರಿವರ್ಸ್ ಆಗುತ್ತದೆ. ಪರಿಹಾರವೇನು? ಹಳದಿ, ಕೆಂಪು, ಚಿನ್ನದ ಬಣ್ಣದ ದಾರ ಪ್ರತಿದಿನ ಬೆಳಗ್ಗೆ. ಸನ್ಲೈಟ್ ಎಕ್ಸ್ಪೋಜರ್. ಓಂ ಹ್ರೀಂ ಸೂರ್ಯಾಯ ನಮಃ ಮಂತ್ರ. ಸೂರ್ಯನಿಗೆ ಅರ್ಕೆ ಹಾಕುವುದು. 3ನೇ ರಾಶಿ ಧನು. ಧನುರಾಶಿಯವರು ಜ್ಞಾನಿಗಳು. ಗುರುಗ್ರಹ ಇವರ ಅಧಿಪತಿ. ಗುರು ಅಂದರೆ ವಿಸ್ಡಮ್, ಪಾಸಿಟಿವಿಟಿ, ಹೋಪ್, ಫೇತ್. ಕಪ್ಪು ಬಣ್ಣ ಗುರುನ ಶಕ್ತಿಗೆ ಮ್ಯಾಚ್ ಆಗೋದಿಲ್ಲ. ಆದ್ದರಿಂದ ಧನುರಾಶಿಯವರು ಕಪ್ಪು ದಾರ ಕಟ್ಟಿದರೆ ಲಕ್ ಸ್ಲೋ ಆಗಬಹುದು. ಯಾವ ಸಮಸ್ಯೆಗಳು? 1. ಅಧ್ಯಯನವದ್ದ ಕೆಲಸದ ಫೋಕಸ್ ಕುಗ್ಗುವುದು. ಸಾಮಾನ್ಯವಾಗಿ ಈ ಜನರು ಗೋಲ್ ಓರಿಯೆಂಟೆಡ್, ಆದರೆ ಕಪ್ಪು ದಾರ ಅವರ ಕಾನ್ಸಂಟ್ರೇಷನ್ ಅನ್ನು ಅಫೆಕ್ಟ್ ಮಾಡುತ್ತದೆ. 2. ಗಮನ ತಪ್ಪುವುದು. ಕೆಲಸ ಮಧ್ಯದಲ್ಲಿ ಬಿಡುವುದು. ಯೋಜನೆ ಇನ್ಕಂಪ್ಲೀಟ್ ಆಗೋದು. 3. ಹಣ ರಿಲೇಟೆಡ್ ಡಿಲೇಸ್. ಗುರು ಈಕ್ವಲ್ಸ್ ಧನಕರಕ. ಬ್ಲ್ಯಾಕ್ ಥ್ರೆಡ್ ಮೇಕ್ಸ್ ಕ್ಯಾಶ್ ಫ್ಲೋ ಅನ್ಪ್ರೆಡಿಕ್ಟಬಲ್. 4. ಟ್ರಾವೆಲ್ ಇಶ್ಯೂಸ್. ಧನುರಾಶಿಯವರು ವಾಕಿಂಗ್, ಟ್ರಾವೆಲಿಂಗ್ಗೆ ಆಸಕ್ತಿ.
ಕಪ್ಪು ದಾರ ಅವ್ರು ಹೋಗೋ ದಾರಿಯಲ್ಲಿ ಅಡ್ಡಿ ತರ್ತದೆ ಅಂತೆ. 5. ಅನಗತ್ಯ ಒತ್ತಡ. ನಾರ್ಮಲ್ಲಿ ಕಾಲ್ ಆಗಿರುವ ಇವರ ಮೈಂಡ್ ಸಡನ್ಲಿ ಬರ್ಡನ್ ಫೀಲ್ ಮಾಡಬಹುದು. ಪರಿಹಾರ: ಕೆಂಪು ಅಥವಾ ಹಳದಿ ದಾರ. ಗುರುವಾರ ಬ್ರತ್. ಓಂ ಗುರುವೇ ನಮಃ. ಹಾಲು ಹಳದಿ ಬಣ್ಣದ ವಸ್ತುದಾನ. ಆದರೆ ಮುಖ್ಯ ವಿಷಯ ಏನೆಂದರೆ ಕಪ್ಪು ದಾರ ಕಟ್ಟಬೇಕಾ ಬೇಡವಾ ಎಂಬ ನಂಬಿಕೆ ಪ್ಲಸ್ ರಾಶಿ ಪ್ಲಸ್ ಜಾತಕ ಪ್ಲಸ್ ಮನಃಶಕ್ತಿ ಮೇಲೆ ಗೊತ್ತಾಗುತ್ತೆ. ಹೀಗಾಗಿ ಗೆಳೆಯರೆ, ಕಪ್ಪು ದಾರ ಎಂದ್ರೆ ಎಲ್ರಿಗೂ ಒಳ್ಳೆಯದು ಅಂತಲ್ಲ. ಯಾರಿಗೋ ಅದು ರಕ್ಷಾ, ಯಾರಿಗೋ ಅದು ಅಡ್ಡಿ, ಯಾರಿಗೋ ಅದು ಜೀವನದ ಬೆಳಕನ್ನು ತಗ್ಗಿಸುವ ಶಕ್ತಿ. ಆದರೆ ಮಹತ್ವದ ವಿಚಾರ, ಯಾವುದೇ ದಾರಕ್ಕಿಂತ ದೊಡ್ಡದು ನಿಮ್ಮ ಮನಸ್ಸು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ, ನಿಮ್ಮ ರಾಶಿ. ಈ 3 ರಾಶಿಗಳಲ್ಲಿಯಾ? ಹಾಗಿದ್ದರೆ ಕಪ್ಪು ದಾರ ಕಟ್ಟೋ ಮೊದಲು ಒಂದು ಕ್ಷಣ ಯೋಚಿಸಿ. ನಿಮ್ಮ ಲೈಫ್ ಫ್ಲೋ ಸ್ಮೂತ್ ಆಗಿರ್ಬೇಕಾ ಅಥವಾ ಸ್ಮಾಲ್ ಆಬ್ಸ್ಟಕಲ್ಸ್ ಬರ್ಬೇಕಾ? ಈ ನಿರ್ಧಾರವನ್ನು ಸರಿಯಾಗಿ ಮಾಡಿ. ಆದರೆ ಒಂದು ವಿಷಯ ಮಾತ್ರ ನೆನಪಿರಲಿ, ದಾರಕ್ಕಿಂತ ದೊಡ್ಡದಾಗಿರೋದು ನಿಮ್ಮ ಕರ್ಮ, ನಿಮ್ಮ ಗುಣ, ನಿಮ್ಮ ನಡೆ. ದಾರ ನಮ್ಮನ್ನು ಬದಲಿಸುವುದಿಲ್ಲ. ನಮ್ಮ ಧೋರಣೆ ನಮ್ಮ ದಾರಿಯನ್ನು ಬದಲಿಸುತ್ತದೆ. ಜ್ಯೋತಿಷ್ಯ ನಮಗೆ ಮಾರ್ಗವನ್ನು ಹೇಳುತ್ತದೆ, ಆದರೆ ಆಯ್ಕೆ ಮಾಡುವುದು ನಮ್ಮ ಕೈಲಿ. ಹಾಗಾಗಿ ನಿಮ್ಮ ರಾಶಿ ಕರ್ಕಾಟಕ, ಸಿಂಹ ಅಥವಾ ಧನು ಆಗಿದ್ದರೆ ಕಪ್ಪು ದಾರದ ಬಗ್ಗೆ ಜಾಗೃತಿ ಇರಲಿ. ಜೀವನ ಸುಲಭವಾಗಿರಲಿ, ಮನಸ್ಸು ಹಗುರವಾಗಿರಲಿ, ನಿಮ್ಮ ಅದೃಷ್ಟ ಸದಾ ಬೆಳಗುತ್ತಿರಲಿ. ಧನ್ಯವಾದಗಳು. ಇದೇ ರೀತಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗೆ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.